ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶಗೈದ ಆ ದುರ್ಯೋಧನನನ್ನು ನಾಶಗೊಳಿಸುವೆಂದು ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಏನಾಯಿತು ಶಕುನಿ ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸೋತು. ಏಕೆ ಏಕೆ ಈ ಕುಕ್ಷಿ ಬಗೆವ ಕುವಾಗ ಕಂಟಕದ ಕಾರ್ಕಶಕ್ಕೆ ಏಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತದ ತಾಂಡವ ನರ್ತನ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿ ಶ್ವಾಸನೆಯನ್ನೇ ಅಲ್ಲಗಳಿತ್ತು ರಾಧಮರುಗಳೇ ಸೋತು. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರುಳ ದುರ್ಜಾತ ದುರಂಕಾರಿ ದುರ್ಯೋಧನನೇ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ಕೈ ಸೆರೆಡು ತಂದು ನಿನ್ನ ಕಗ್ಗತ್ತಲೆ ಕಾರಾಗೃಹ ಬಂಧನದಲ್ಲಿರಿಸಿ ದೀನಕ್ಕೆ ಒಂದಿಡೆ ಅನ್ನ ಒಂದೊಳೆ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಸಹೋದರರು ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ಅವರೆಲ್ಲರೂ ನನಗೆ ಕೊಟ್ಟು ಒಬ್ಬೊಬ್ಬರಾಗೆ ಹೆತರಾದರು ಸುಯೋಧನ. ಒಬ್ಬೊಬ್ಬರಾಗೆ ಸುಯೋಧನ, ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಾ, ಈ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವವು. ಕೋಟಿ ಕಟಾರಿಗಳು ಒಂದೇ ಬಾರಿ ನನ್ನ ಹಾಕಿದಂತಾಗುವುದು. ಈ ನನ್ನ ಗುಂಡಿಗೆಯು ಸೆಳೆಯುತ್ತಿರುವುದು. ದಗ 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 ನೆತ್ತಿದದು ಚಜ್ವಾಲೆ ದಯಿಸುತ್ತಿರುವುದು ಲೋಕಕರಾಳೆ. ದಗ ದಗ ನೆತ್ತಿದದು ಚಜ್ವಾಲೆ ದಯಿಸುತ್ತಿರುವುದು ಲೋಕಕರಾಳೆ. ಅರಡಿದ ನೆಲದಲ್ಲೆಲ್ಲ ಅರಡಿದ ನೆಲದಲ್ಲೆಲ್ಲ ಉಳಿಯುವುದಂತೆ ಕುರುವಂತಗಳು. ಅರಡಿದ ನೆಲದಲ್ಲೆಲ್ಲ ಉಳಿಯುವುದಂತೆ ಕುರುವಂತಗಳು. ದಗ 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 ನೆತ್ತಿದ ಚಜ್ವಾಲೆ ದಯಿಸುತ್ತಿರುವುದು ಲೋಕಕರಾಳೆ. ಹಸ್ತಿನವತಿಯ ಸೆರೆಯೊಳಗಿಟ್ಟರು. ಸೋಲಿಸಿ ನಮ್ಮನ್ನು ಕುರುಪತಿ ತಂದರು. ಹಸ್ತಿನವತಿಯ ಸೆರೆಯೊಳಗಿಟ್ಟ ಅಣ್ಣದ ಮಂದಿರು ಮೂರರು ನಾವು, ಅಣ್ಣದ ಮಂದಿರು ಮೂರರು ನಾವು. ನಮ್ಮ ಒದಗಿತು ಸೆರೆಮನೆಗಳು ತಾವು, ನಮ್ಮ ಒದಗಿತು ಸೆರೆಮನೆಗಳು ತಾವು. ದಗ 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 ನೆಚ್ಚಿದ ಬೇಸರ ದಯಿಸುತ್ತಿರುವುದು ಲೋಕಕರಾಳೆ. ಸಹೋದರರೇ,
ಸುಯೋಧನ, ಎಲ್ಲವೋ ಪಾಪಿ, ನೀನೆಸಗಿದ ದಾರುಣ ದೃಶ್ಯವು ಸ್ತುತಿಪಟಲದಂತಳೆಯದೆ ಉಳಿದು ಅಗ್ನಿ ಜ್ವಾಲೆಯಿಂದ ಜರ್ಜರಿತನಾಗಿದ್ದೇನೆ. ಹಸುವಿನ ದೃಶ್ಯದಿಂದ ನಿಂತ ಕಾಳಗಡ ಸರ್ಪವಾಗಿದ್ದೇನೆ. ಸುಯೋಧನ, ನೀನು ನನ್ನ ವಂಶಕ್ಕೆ ಸಗಿದ ಅಕೃತ್ಯವನ್ನು ಮನದಲ್ಲಿ ನಡೆಸಿಕೊಂಡು ನೊಂದು ಬೆಂದು ಕುಂದಿ ಕೃಶವಾಗಿರುವ ಈ ನನ್ನ ಈ ದೇಹವನ್ನು ಛಿದ್ರವಾಗಿ ಅಣುವಾಗಿ ತುಂಡರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಹಿಂಸೆಗೆ ಹಿಂಸೆ, ಸೇಡಿಗೆ ಸೇಡು. ಬೆಂಬಕಿಡಿ ಈ ನನ್ನ ನುಡಿ ಈಡೇರಿಸದ ಬಿಡಚಲವ, ಬೆಂಬಕಿಡಿ ಈ ನನ್ನ ನುಡಿ ಈಡೇರಿಸದ ಬಿಡಚಲವ. ಈ ನಿನ್ನ ಕುರುವಂಚರದಾನ, ಈ ನಿನ್ನ ಕುರುವಂಚರದಾನ, ಏನಾದರೂ ಜಯಿಸದ ಬಿಡ. ಬೆಂಬಕಿಡಿ ಈ ನನ್ನ ನುಡಿ ಈಡೇರಿಸದ ಬಿಡಚಲವ. ಸುಯೋಧನ, ಸೇಡಿಗೆ ಸೇಡು ಎಂಬ ಮಾತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ಯಾವ ಆಸೆ ನನ್ನಲ್ಲಿಲ್ಲ. ದೋಸ್ತ ದುರ್ವಿಧಿಯ ಅಟ್ಟ ಆಸೆಯಿಂದ ಮೆಟ್ಟಿ ಮೆರೆತಿರುವ ದುರ್ಯೋಧನನೇ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾತ್ನಕ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಯಿತು. ಶಕುನಿ ಮಹಾರಾಜೇ, ಬಹುಪರಾಜ್ ಬಹುಪರಾಜ್. ಸೌಭನ ರಾಜ ಶಕುನಿ ಮಹಾರಾಜ್ ಕಿ ಬಹುಪರಾಜ್ ಬಹುಪರಾಜ್. ಆದರೆ ನನ್ನ ಆಸೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಸುಯೋಧನ, ಗಾಳಿ ಗೋಪುರವಾಯಿತು. ಸುಯೋಧನ, ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ, ವಜ್ರವನ್ನು ವಜ್ರದಿಂದಲೇ ಜಯಿಸಬೇಕು. ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಗಾದೆಯನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಇರಿಸಿದೆನು. ಹಸ್ತಿನಾವತಿ ರತ್ನಕ ಸಿಂಹಾಸನವನ್ನು ರಕ್ತದ ಕೋಡೆಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ಸಹೋದರರ ಚಿನ್ನ ಮುಂಡೆಗಳಿಂದ ರಕ್ತದಲ್ಲಿ ನಿರಾಜನ ಮಾಡಿಸುವೆನು. ಹಳಬೇಡಿ ಅಣ್ಣ, ಅಣ್ಣ, ಸಹೋದರರೇ ಹೇಳಬೇಡಿ ಅಣ್ಣ. ಹೇಳಬೇಡಿ.
ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ಅತಿ 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 ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನೀನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಯಾರಿಗೆ ಮಾವ ನರಕದ ಮಾರ್ಗ? ನೀನಗೋಬೇಕೆ ಶಕುನಿ ಸುಯೋಧನ ಸಾರ್ವಭೌಮ. ನಿನ್ನ ವೈರಿಗಳಾದ ಪಾಂಡವರಿಗೆನ್ನುವಷ್ಟರಲ್ಲಿ ನೀನೇ ಕೈ ಔಷಧ ಎಬ್ಬುಲಿ ಅಂತ ಆರ್ಭಟಿಸುತ್ತಿರುವೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ತನ್ನೆರಡು ತೋಳ್ಬಲದಿಂದ ನಾನು ಮಾಡಿದ್ದು ಯುಕ್ತವೇ? ಚಿಂತೇಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತವಾಗಿ ಹೊರಟಿರುವುದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ತನ್ನೆರಡು ತೋಳುಗಳಲ್ಲಿ ಶಕ್ತಿ ಇರುವವರು ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲಹ ಉಚಿತವೇ ಶಕುನಿ? ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಅಷ್ಟು ಪರಿಗ್ರಹವಲ್ಲ ಬಿಡು ಸುಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅವಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಯುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಅಣ್ಣವನ್ನು
ಅಗ್ರಜ, ನಾಳಿನ ರಾಜ್ಯಸಭೆಯಲ್ಲಿ ಅಗ್ರಜ, ಓ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದರನ ಮರಕು ಜೋಪಡಿಯನ್ನು ಆಚರಿಸಿರುವಂತೆ ನೋಡಿದೆ ಅಣ್ಣ, ಎಷ್ಟೊಂದು ಅವಹೇಳನ. ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಮತ್ಯಾರಿಹರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ನಾಳಿನ ರಾಜ್ಯಸಭೆಯಲ್ಲಿ ಆ ಕೃಷ್ಣನ ಸವಿನುಡಿಗೆ ಮುಳ್ಳಾಗಿ ಸಂಧಾನಕ್ಕೆ ಒಪ್ಪಿದರೆ ನಮ್ಮ ಗುರುಕುಲದ ಅವನತಿಗೆ ನೀನೇ ಕಾರಣ. ಕೃಷ್ಣನಿಗೆ ಸತ್ಕಾರ ಉಂಟೆ ಸತ್ಕಾರ. ನನಗೊಪ್ಪದು. ಪ್ರಿಯ ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನ್ನಿಸುತ್ತದೆ. ಹಾಗಾದರೆ ಈಗ ಏನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನ ಸುಯೋಧನ. ಹಾಗಿದ್ದರೆ ಸುಯೋಧನ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದರಿದ್ರನಾದ ವಿದುರನ ಮುರುಕು ಜೋಪಣೆಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗಯ್ಯ ಸಹಿಸುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಏಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ವಂಶದ ಕಳಂಕ ಸ್ವರೂಪನು. ಈ ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹರಿಸಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಎಂಥ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ವಧಿಸಿದ. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿದನು. ಸಹೋದರನಾದ ಬಲಭದ್ರ ದೇವನನ್ನು ಸುರಪಾನ ಪ್ರಮರ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯ ಗುರುರಾಜ. ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಗುರುರಾಜ. ಏನದು ಉದ್ದೇಶ? ಕಾಳಗಡ ಸರ್ಪದ ವಿಷದಲ್ಲನ್ನು ಕೇಳಿದ ಬಳಿಕ ಅದರೊಡನೆ ಆಟವಾಡಬಹುದಲ್ಲವೇ? ಭಲೆ ಭಲೆ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ನತವಾದ ಯಾದವ ಸೇನವು ನಿನಗೆ ಹೆಚ್ಚು ಅವಶ್ಯಕ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸಿ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಒಂದು ವೇಳೆ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನನಗೆ ನೀನು ಬೇಡ, ನಿನ್ನ ಪಕ್ಷವು ಮಾತ್ರವೂ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಅರ್ಜುನನನ್ನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ನೀನು ಹೇಳುವಂತಹ ವಂಚಕರಿರಬಹುದು, ಆದರೆ ಅವರ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುತ್ತದಲ್ಲವೇ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ? ಪಗಡೆ ಆಟದಲ್ಲಿ ಪಾಂಡವರು ಸೋತಾಗಲಿ ರಾಜ್ಯದ ಮೇಲಿದ್ದವರಕ್ಕೂ ಸಂಪೂರ್ಣ ನಷ್ಟವಾಯಿತು. ಪುನಃ ಅದನ್ನು ಬಂದುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಕೈಯಲ್ಲಿಡುವುದು ನಿನ್ನಂತ ಕ್ಷತ್ರಿಯ ವೀರರಿಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ ದೇಹಿ ಎಂಬ ಈ ದೈನ್ಯವೃತ್ತಿ ಏತಕ್ಕೆ? ಸರಿಯಾಗಲೇ ಸೋಮದ ರಾಜ,
ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನು ತಕ್ಕ ಪ್ರಾಯಚಿತವಾಗಲೇ. ಆ ವಿಚಾರದಲ್ಲಿ ನಿನಗೊಂದು ನನ್ನ ಸಲಹೆ ಇರುವುದು. ಏನದು ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸೇನು. ನಡೆ ಕುರು ರಾಜ, ನಡೆ. ಭಾವ, ನಿನ್ನ ಸಹಾಯ ಹೊರತಾಗಿ ನಾನು ಏನೂ ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಭಾವ. ನಡೆ ಕುರು ರಾಜ, ನಡೆ. ಅಥು! ನಡೆ. ನನ್ನ ಸಲಹೆ, ಈ ಸೌಬಲನ ಸಲಹೆ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲದ ಬೇರನ್ನು ಕಿತ್ತೊಗೆಯುವೆನು. ಶಕುನಿ ಶಕುನಿ ಎಂಬ ಮೂರಕ್ಷರದ ಪ್ರತಿಫಲವನ್ನೇನಾದರೂ ತಿಳಿದಿರುವೇನೋ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನನಾದ, ಕು ಎಂದರೆ ಕುರು ವಂಶವನ್ನೇ, ನೀ ಎಂದರೆ ನಿಮ್ಮವರನ್ನು ನಿನ್ನಿಂದಲೇ ನಿರ್ಮೂಲನ ಮಾಡಿಸುವನೇ ಈ ಸೌಬಲ ರಾಜ ಶಕುನಿ. ಶಕುನಿ ಶಕುನಿ ನನ್ನನ್ನು ನಿನ್ನ ಹಿತೇಶಿ ಎಂದು ತಿಳಿದಿರುವೇನೋ ಮೂಢ. ನಾನೆಂದು ನಿಮ್ಮಪ್ಪನ ಮನೆ ಕಾಲಿಟ್ಟನು, ಅಂದೇ ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ನಿನ್ನ ಸತಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಶವದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಹೇಳುವುದನ್ನು ಈ ನನ್ನೆರಡು ಕಣ್ಣುಗಳಿಂದ ನೋಡುವ ಭಾಗ್ಯವು ಎಂದು ದೊರೆಯುವುದು. ಅಂದೇ ನನ್ನ ಮನಸ್ಸಿಗೆ ಶಾಂತಿ, ವಿಶ್ರಾಂತಿ, ಅಧಿಕಾರವಿದೆ ಎಂದು ಕೊಟ್ಟು ಮೆರೆಯುತ್ತಿರುವೇನೋ ಮೂಢ. ಇನ್ನೆಷ್ಟು ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು, ನಮ್ಮಿಬ್ಬರನ್ನು. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲೆ ಕೊಟ್ಟು ನಾನು ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಶೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಶೂರಧನುವ ಹಿಡಿದು ನಿಲ್ಲುವ ವೀರ
ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು, ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಬ್ರಾಹ್ಮಣ ತಪ್ಪು. ಅಧಿಕಾರ 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 ಬಲದಿಂದ ಕೊಂದು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನಿಜ ನಾನು ನೋಡು, ದ್ರೋಹಿ ನಾನು ನೋಡು, ನಾನು ನೋಡುವೆ.
ಕೇಳಿದಿರಾ? ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಹೇಳಿ ಪಾಂಡವರನ್ನು ಆ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯಾಗಿ ಕಳಿಸಿರುವಂತೆ ಎಷ್ಟರ ಮಟ್ಟಿಗೆ ಇದ್ದಿತ್ತು ನೋಡಿದಿರಾ ಅವರ ಧೈರ್ಯ? ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ಯುದ್ಧ ನಾನದಕ್ಕೆ ಸಿದ್ಧ. ಸಹಸ್ರಾರು ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆಯ ತಾತ? ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನುಚ್ಚುಗುಚ್ಚಾಗಿ ಹೋಗುವರು. ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮರು ಬರುತ್ತಿರುವರು? ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠ ನಾನಿರುವಾಗ ಆ ಧನ ಕಾಯುವ ಗೊಲ್ಲನು ಪುರುಷೋತ್ತಮನೇ? ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಆ ವಿದುರನ ಮುರುಕುಲು ಜೋಪಡಿಯನ್ನು ಆಶ್ರಯಿಸಿರುವನಂತೆ. ನೋಡಿದ್ದೀರಾ ಅವರ ಧೈರ್ಯವನ್ನು? ನೋಡಿದ್ದೀರಾ ಅವನ ತಿರುಪೆ ಬುದ್ಧಿ ಎಲ್ಲಿ ಧೈರ್ಯ ಹೋಗಿತು? ಸಹೋದರ, ಅಗ್ರಜ, ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅರ್ಧ ರಾಜ್ಯವನ್ನು, ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲವಲ್ಲ? ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೇ? ನ್ಯಾಯಕ್ಕೂ ನೀನು ಅಧೀನನೇ? ರೋಗಿಗೆ ಅಪತ್ಯವು ರಚಿಸುವಂತೆ ಪಥ್ಯವು ಎಂದಿಗೂ ರಚಿಸುವುದಿಲ್ಲ. ಸಹೋದರ, ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಸಹೋದರ, ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಇವನನ್ನು ಸಭೆಯಿಂದ ಎಲ್ಲವೋ ವಿದುರ, ಅಗ್ರಜನ ಆಜ್ಞೆಯು ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ. ಸುಯೋಧನ, ನೀನು ನನ್ನನ್ನು ಸಭೆಯಿಂದ ತಳ್ಳವಷ್ಟು ಸಾಮರ್ಥ್ಯವು ಉಂಟಾ ಈ ದೇಹ ವಿವೇಕೆ? ಹೇಳುವೆನು ಕೇಳು. ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಎಂದಾದರೂ ಜಿರಿದಾಡುವೆಯಾ? ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಗೆ ಪ್ರಾಸಿಕೊಳ್ಳುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ. ಏನು ಮಾಡಲಿ? ಇದೋ ಈಗಲೇ ಈ ಬಿಲ್ಲನ್ನು ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲವೇ? ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಎದುರುವುದೇ? ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಇವನೊಂದಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವಾದರೂ ಏನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಕೃಷ್ಣನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದಾದರೆ
ಹೊನ್ನಲೆಯೇ ಉಂಡಿ ಮನುಜ 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 ಮದೋನ್ಮುಕ್ತನಾಗಿ ಕುಳಿತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಈಗನು ಮಾತ್ರ ನಾನು ಬಂದದ್ದನ್ನು ನೋಡಿದರೂ ನೋಡದಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಿದರು. ಎಲೆ ನನ್ನ ಯೋಗ ಮಾಯೆ, ಜಾಗೃತಳಾಗು. ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚಚ್ಚೆ, ಯಾರು ನಮಸ್ಕರಿಸುವುದು? ನಮಸ್ಕರಿಸುವುದೆಂದರೇನು? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಹಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದನು. ಒಂದು ವೇಳೆ ನಮಸ್ಕರಿಸಿದೆಂದರೆ ಈ ಭೂಮಾತೆಗೆ ಎಂದುಕೋ. ಬಂದಿರುವೆ ಪಾಂಡವರ ರಾಯಭಾರಿ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತ ನೀನು ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸಹೋದರ ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ ಭೂಪರಾಜೇಶ್ವರ ಕರುಣಾಳು ಕುರು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ತೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ತೀರ ಕರುಣಾಳು ಕುರು ಭೂಪರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಚತುರ ಕರ್ಣನ ಪರಮಾತ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಚತುರ
ಕರ್ಣನ ಪರಮಾಪ್ತ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಗತಿ ಚತುರ ಈ ಸೋದರ ಮಾವನ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರು ಭೂಪರಾಜೇಶ್ವರ ತದಿಗಿಣತು ಕುರು ವಂಶ ಕುಲ ತಿಲಕ ಮಗುಣೇಶ್ವರ ಧೀರ ಕರುಣಾಳು ಕುರು ಭೂಪರಾಜೇಶ್ವರ ನೀಲವರ್ಣದ ಚಲುವ ನೀಲವರ್ಣಧಾರೆ ಚಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಸಿ ಮುರಳಿಯ ನಾದದಿ ಜಗದ ಜನರ ಮರುಳುಗೊಳಿಸಿ ತಾನು ನಲಿದು ನರ್ತಿಸುವ ಕೃಷ್ಣ ಮುಕುಂದ ಮುರಾರಿ ಈ ನರ್ತಕಿಯರ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೃಷ್ಣ ಕ್ಷಮಿಸಬೇಕು ಮಹಾಪ್ರಭು, ಅಪರಾಧವಾಯಿತು ಅಪರಾಧವಾಯಿತು. ತಗದಿನಿ ತಗ ಜಣು ತಗದಿನಿ ತಗ ಜಣು ತಗದಿನಿ ತಗ ಜಣು ತಾಮ್ 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 ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಾಮ್ 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 ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಾಮ್ 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 ತಗದಿಮಿ ತಗ ಜಣು ದಿಮಿ ತಗ ಜಣು ತಗದಿಮಿ ತಗ ಜಣು ತಾಮ್ 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 ತದಿತ್ತಕ ನಕ ಜೋಂ ತಜೋಂ ತರಿ ತಕ ದಿತ್ತಕ ನಕ ಜೋಂ ತಜೋಂ ತರಿ ತರಿ ತತ ಜಣ ತಗಿಟ ತದಿಮಿ ತಕ ಜಣ ತರಿ ತತ ಜಣ ತಗಿಟ ತದಿಮಿ ತಕ ಜಣ
ತರಿ ತಕ ದಿತ್ತಕ ನಕ ಜೋಂ ತಜೋಂ ತರಿ ತರಿ ತತ ಜಣ್ಣು ತಕಿಟ ತತಿಮಿ ತಕ ಜಣ್ಣು ತರಿ ತತ ಜಣ್ಣು ತಕಿಟ ತತಿಮಿ ತಕ ಜಣ್ಣ ದಿತ್ತಕ ನಕ ಜೋಂ ತಜೋಂ ತರಿ ತಕ ದಿತ್ತಕ ನಕ ಜೋಂ ತಜೋಂ ತರಿ ತಂಗಿಡಕ ತರಿಗಿಡಕ ತಂಗಿಡಕ ತರಿಗಿಡಕ ತರಿಗಿಡಕ ತಂಗಿಡಕ ತರಿಗಿಡಕ ತಂಗಿಡಕ ತರಿಗಿಡಕ ತರಿಗಿಡಕ ನಕ ಜೋಂ ತಜೋಂ ತರಿ ತಕ ದಿತ್ತಕ ನಕ ಜೋಂ ತಜೋಂ ತರಿ ತಂಗಿಡಕ ತರಿಗಿಡಕ ತಂಗಿಡಕ ತರಿಗಿಡಕ ತರಿಗಿಡಕ ತಂಗಿಡಕ ತರಿಗಿಡಕ ತಂಗಿಡಕ ತರಿಗಿಡಕ ತರಿಗಿಡಕ ತರಿ ತಕ ದಿತ್ತಕ ನಕ ಜೋಂ ತಜೋಂ ತರಿ ತಂಗಿಡಕ ತರಿಗಿಡಕ ತದ್ದೇಂ ಕಿಟ್ಟಕ ತಂಗಿಡಕ ತರಿಗಿಡಕ ತದ್ದೇಂ ಕಿಟ್ಟಕ ತರಿ ತಕ ದಿತ್ತಕ ನಕ ಜೋಂ ತಜೋಂ ತರಿ ತಂಗಿಡಕ ತರಿಗಿಡಕ ತದ್ದೇಂ ಕಿಟ್ಟಕ ತಂಗಿಡಕ ತರಿಗಿಡಕ ತದ್ದೇಂ ಕಿಟ್ಟಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ದಿ ಮಿತಕ್ಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ಮಿತಕ್ಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ಮಿತಕ್ಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ದಿ ಮಿತಕ್ಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ದಿ ಮಿತಕ್ಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ಮಿತಕ್ಕ ಜಣ್ಣ ತಕ್ಕ ತಕ್ಕ ದಿ ಮಿತಕ್ಕ ಜಣ್ಣ ದಿ ಮಿತಕ್ಕ ಜಣ್ಣ ತಕ್ಕ ದಿ ಮಿತಕ್ಕ ಜಣ್ಣ ಜನ ಮಿತಕ ಜನ ತಜ್ಜುಂ ತಕ ಜಂ ತಕಿಟ ಜಂ ತದಿ ಕಿಟಕ ತದಿ ಕಿಟಕ ತದಿ ಕಿಟಕ ತಜ್ಜುಂ ತಕ ಜಂ ತಕಿಟ ಜಂ ತದಿ ಕಿಟಕ ತದಿ ಕಿಟಕ ತದಿ ಕಿಟಕ ತಜ್ಜುಂ ತಕ ಜಂ ತಕಿಟ ಜಂ ತದಿ ಕಿಟಕ 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 ತಾ ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಪುರ ದೊಡೆಯ ಗದದಾರೆ ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಪುರ ದೊಡೆಯ ಗದದಾರೆ ಇವನಿಗೆ ಸರಿಸಾಟಿ ಯಾರೂ ಇಲ್ಲ ಇಲ್ಲಿ ಇವನಿಗೆ ಸರಿಸಾಟಿ ಯಾರಿಲ್ಲ ಇಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರೂ ಇಲ್ಲ ಕರುಣಾಳು ಕುರುಗೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳು ಕುರುಗೋಪ ರಾಜೇಶ್ವರ ಗುರು ರಾಜೇಶ್ವರ ರಾಜೇಶ್ವರ